ಹಾಯ್ ಗೆಳೆಯರೇ, ನಮ್ಮ ಚಾನಲ್ಗೆ ಸುಸ್ವಾಗತ. ಮಾವಿನ ಎಲೆಗಳಿಲ್ಲದೆ ಪೂಜೆ ಪರಿಪೂರ್ಣ ಆಗೋದಿಲ್ಲ. ಮಾವಿನ ಎಲೆ ವಾಸ್ತುದೋಷಗಳನ್ನು ತೊಡೆದು ಹಾಕುತ್ತೆ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನ ತರುತ್ತೆ ಎಂಬ ಮಾತಿದೆ. ಹಾಗಿದ್ರೆ ಇಷ್ಟೆಲ್ಲ ಉಪಯೋಗ ಇರೋ ಮಾವಿನ ಎಲೆ ಸಾಲದ ಬಾಧೆಯನ್ನ ಸಹ ಹೋಗಲಾಡಿಸುತ್ತೆ. ಹೌದು ಪ್ರಿಯ ವೀಕ್ಷಕರೇ, ಮಾವಿನ ಎಲೆ ನಮ್ಮ ಸಾಲದ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ನಾವು ಏನಾದರೂ ದೀರ್ಘಕಾಲದ ಸಾಲದ ಸಮಸ್ಯೆಯನ್ನು ಎದುರಿಸುತ್ತಿದ್ರೆ ನಾವು ಹೇಳುವ ವಿಧಾನ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ವೀಕ್ಷಕರೇ, ಸಾಲದ ಬಾಧೆ ಹೋಗಬೇಕಾದ್ರೆ ಮೊದಲು 11 ಮಾವಿನ ಎಲೆಗಳನ್ನು ತೆಗೆದುಕೊಂಡು ಬರಬೇಕು. ಅವುಗಳನ್ನು ಒದ್ದೆ ಹತ್ತಿಯಲ್ಲಿ ಕಟ್ಟಿ ಜೇನುತುಪ್ಪದಲ್ಲಿ ನೆನೆಸಿ ಇಡಿ. ಇದಾದ ಬಳಿಕ ಈ ಎಲೆಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸಬೇಕು. ಹೀಗೆ ಮಾಡೋದ್ರಿಂದ ಸಾಲದ ಸಮಸ್ಯೆಯನ್ನ ದೂರ ಮಾಡಬಹುದು ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಮಾವಿನ ಎಲೆಯಿಂದ ಪೂಜೆಯ ಸಮಯದಲ್ಲಿ ಮನೆಯ ಪ್ರತಿ ಸ್ಥಳದ ಮೇಲೆ ನೀರನ್ನ ಸಿಂಪಡಣೆ ಮಾಡಿದಲ್ಲಿ ಆ ವ್ಯಕ್ತಿಯು ಸಾಲಮುಕ್ತನಾಗಿ ಆರ್ಥಿಕವಾಗಿ ಸದೃಢನಾಗ್ತಾನೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗಾಗಿ ಸ್ನೇಹಿತರೆ, ನೀವು ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿದ್ರೆ ಮಾವಿನ ಎಲೆಗಳಿಂದ ಈ ಸಣ್ಣ ಉಪಾಯವನ್ನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೆ ಮಾವಿನ ಮರದ ಬೇರುಗಳಿಗೆ ನೀರನ್ನ ಹಾಕಿ ನಂತರ ಮರಕ್ಕೆ ನಮಸ್ಕರಿಸಿ. ಈ ಪರಿಹಾರ ಮಾಡೋದ್ರಿಂದ ಜೀವನದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಮತ್ತು ಶೀಘ್ರದಲ್ಲೇ ಯಶಸ್ಸಿನ ಹಾದಿ ತೆರೆಯುತ್ತೆ. ಹನುಮಂತನಿಗೆ ಮಾವಿನ ಎಲೆ ತುಂಬಾ ಪ್ರಿಯವಾದ ಎಲೆ. ಮಾವಿನ ಎಲೆಯ ಮೇಲೆ ಶ್ರೀಗಂಧದಿಂದ ಜೈ ಶ್ರೀರಾಮ ಎಂದು ಬರೆದು ಹನುಮಂತನಿಗೆ ಅರ್ಪಿಸಿ. ಇದನ್ನ ಮಾಡೋದ್ರಿಂದ ಆಂಜನೇಯ ಸ್ವಾಮಿಯ ಅಪಾರ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಉಳಿಯುತ್ತೆ ಅನ್ನೋ ನಂಬಿಕೆ ಇದೆ. ವೀಕ್ಷಕರೇ, ನೀವು ಕೂಡ ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ಈಗಲೇ ಮಾವಿನ ಎಲೆಯ ಈ ಪರಿಹಾರವನ್ನ ಮಾಡಿ ನೋಡಿ, ಆರ್ಥಿಕವಾಗಿ ಸಬಲರಾಗಿ ಎಂದು ಹೇಳುತ್ತಾ, ಇಂತಹದೇ ಜೀವನಕ್ಕೆ ಮಾರ್ಗದರ್ಶನವಾಗುವ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿಕೊಳ್ಳಿ. ಧನ್ಯವಾದ.